ಡಿಕೆ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದ ಪಾಲಿಗೆ ಸ್ವರ್ಗ. ಅಕ್ರಮ ವಲಸಿಗರಿಗೆ ಕೋಗಿಲೆಯಲ್ಲಿ ಮನೆ ಕೊಡುವ ಹುನ್ನಾರ ನಡೀತಾ ಇದೆ ಅಂತ ಇದೀಗ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಡಿಕೆ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದ ಪಾಲಿಗೆ ಸ್ವರ್ಗ. ಅಕ್ರಮ ವಲಸಿಗರಿಗೆ ಕೋಗಿಲೆಯಲ್ಲಿ ಮನೆ ಕೊಡುವ ಹುನ್ನಾರ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ ಲಕ್ಷಾಂತರ ಬಾಂಗ್ಲಾದೇಶದವರಿದ್ದಾರೆ. 2002ರಲ್ಲಿ ಅವರ ಹೆಸರು ಇರಲಿಲ್ಲ, ಅವರ ಕುಟುಂಬ ಇದ್ದಿರಲಿಲ್ಲ. ಮಸೀದಿ ಮುಂದೆ ಪ್ರಸಾದ ಹಂಚಿದ ರೀತಿ ಎಸ್ಐಆರ್ ಪತ್ರ ಹಂಚಿಕೆಯಾಗ್ತಾ ಇದೆ. ನಿಜವಾದ ಮತದಾರರನ್ನ ಗುರುತಿಸಲು ನಡೀತಾ ಇರುವಂತಹ ಎಸ್ಐಆರ್, ಆದ್ರೆ ರಾಜ್ಯದಲ್ಲಿ ನಿಯಮಗಳನ್ನ ಗಾಳಿಗೆ ದೂರಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಆರ್ ಬೇಡ ಅಂತ ಪ್ರತಿಭಟನೆ ಮಾಡಿದ್ರು, ಕೋರ್ಟ್ಗೆ ಹೋದ್ರು. ಬಾಂಗ್ಲಾದವರಿಗೆ ಕರ್ನಾಟಕದಲ್ಲಿ ಹೈವೇ ಮಾಡಿ ಕೊಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಬಾಂಗ್ಲಾದವರನ್ನ ಮತದಾರರನ್ನಾಗಿ ಮಾಡೋ ಕೆಲಸ ಆಗ್ತಾ ಇದೆ. ವಿಡಿಯೋ ರಿಲೀಸ್ ಮಾಡಿ ಕಾಂಗ್ರೆಸ್ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದ ಪಾಲಿಗೆ ಸ್ವರ್ಗ. ಅಕ್ರಮ ವಲಸಿಗರಿಗೆ ಕೋಗಿಲೆಯಲ್ಲಿ ಮನೆ ಕೊಡುವ ಹುನ್ನಾರ ನಡೀತಾ ಇದೆ. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ, ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ ಲಕ್ಷಾಂತರ ಬಾಂಗ್ಲಾದೇಶದವರು ಇದ್ದಾರೆ. 2002ರಲ್ಲಿ ಅವರ ಹೆಸರು ಇರಲಿಲ್ಲ, ಅವರ ಕುಟುಂಬ ಇದ್ದಿರಲಿಲ್ಲ. ಮಸೀದಿ ಮುಂದೆಯೇ ಪ್ರಸಾದ ಹಂಚಿದ ರೀತಿ ಎಸ್ಐಆರ್ ಪತ್ರ ಹಂಚಿಕೆಯಾಗ್ತಾ ಇದೆ. ನಿಜವಾದ ಮತದಾರರನ್ನ ಗುರುತಿಸಲು ನಡೀತಾ ಇರುವಂತಹ ಎಸ್ಐಆರ್, ಆದ್ರೆ ರಾಜ್ಯದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿದೆ ಎಸ್ಐಆರ್ ಪ್ರಕ್ರಿಯೆ. ಎಸ್ಐಆರ್ ಬೇಡ ಅಂತ ಪ್ರತಿಭಟನೆ ಮಾಡಿದ್ರು, ಕೋರ್ಟ್ಗೂ ಕೂಡ ಹೋದ್ರು. ಬಾಂಗ್ಲಾದವರಿಗೆ ಕರ್ನಾಟಕದಲ್ಲಿ ಹೈವೇ ಮಾಡಿಕೊಡಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಾಂಗ್ಲಾದವರನ್ನ ಮತದಾರರನ್ನಾಗಿ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ವಿಡಿಯೋ ರಿಲೀಸ್ ಮಾಡಿ ಕಾಂಗ್ರೆಸ್ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದ ಪಾಲಿಗೆ ಸ್ವರ್ಗ ಆಗ್ತಾ ಇದೆ. ಅಕ್ರಮ ವಲಸಿಗರಿಗೆ ಕೋಗಿಲೆಯಲ್ಲಿ ಮನೆ ಕೊಡುವ ಹುನ್ನಾರ ಕೂಡ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಅವರು ಎಸ್ಐಆರ್ ನ ಕಳ್ಳೆಕಾಯಿ ತರ ಮಾಡ್ಬಿಟ್ಟಾರೆ. ಅದ್ರ ಗೌರವ ಕಳ್ಳೆಕಾಯಿ ಅಂತ ಅವ್ರು ಅವರೆಕಾಯಿ ಕಳ್ಳೆಕಾಯಿ. ಎಸ್ಐಆರ್ ಅಂದ್ರೆ ಅವರೆಕಾಯಿ ಕಳ್ಳೆಕಾಯಿ ತರ ಮಾಡ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅವರು ಎಸ್ಐಆರ್ ನ ಕಳ್ಳೆಕಾಯಿ ತರ ಮಾಡ್ಬಿಟ್ಟಾರೆ. ಅದ್ರ ಗೌರವ ಕಳ್ಳೆಕಾಯಿ ಅಂತ ಅವ್ರು ಅವರೆಕಾಯಿ ಕಳ್ಳೆಕಾಯಿ. ಎಸ್ಐಆರ್ ಅಂದ್ರೆ ಅವರೆಕಾಯಿ ಕಳ್ಳೆಕಾಯಿ ತರ ಮಾಡ್ಬಿಟ್ಟಿದ್ದಾರೆ ಇವರು.